ಶುಕ್ರ. ಇದು ಗ್ರಹ ಸಾಲಿನಲ್ಲಿ 6ನೇ ಗ್ರಹ. ಹಾ 5ನೇ ಗ್ರಹ ಯಾರು? ಗುರುದೇವ. 6ನೇ ಗ್ರಹ ಶುಕ್ರದೇವ. 5ನೇ ಗ್ರಹ ದೇವಾಂಗದವರಿಗೆ ಗುರು, ಜಾತಿಲಿ ಬ್ರಾಹ್ಮಣ. ಶುಕ್ರ ಗ್ರಹ ಕೂಡ ಜಾತಿಲಿ ಬ್ರಾಹ್ಮಣನೇ, ಅದೇ ಮಹಾನುಭಾವ ದೈತ್ಯರಿಗೆ ಗುರು. ದೈತ್ಯರು ಅಂದ್ರೆ ರಾಕ್ಷಸರ ಗುರು. ಶುಕ್ರನಲ್ಲಿ ಮಂತ್ರ ಸಂಜೀವಿನಿ ವಿದ್ಯೆ ಉಂಟು, ಬಿಡದಂತೆ ಮಂತ್ರ ಸಂಜೀವಿ ವಿದ್ಯೆಯನ್ನು ಪಡೆದಿದೆ. ಆದ್ರೆ ನಿನ್ನ ರಾಜ್ಯದಲ್ಲಿ, ಯುದ್ಧದಲ್ಲಿ, ಅರಮನೆಯಲ್ಲಿ, ಮನೆಗಳಲ್ಲಿ ಎಷ್ಟೇ ಜನ ಮಡಿದು ಹೋದ್ರು ಕೂಡ, ಮಡಿದು ಹೋದ್ರು ಅಂದ್ರೆ ಎಷ್ಟೋ ಜನ ಸತ್ತು ಹೋದ್ರು ಕೂಡ ಪುನಃ ಈ ವಿದ್ಯೆಯಿಂದ ಎಲ್ಲರಿಗೂ ನೀನು ಪುನರ್ಜನ್ಮವನ್ನು ಮಾಡಕೊಂಬುದು ಬಿಡದಂತೆ ಮಂತ್ರ ಸಂಜೀವಿನಿ ವಿದ್ಯೆಯನ್ನು ಪಡಕು. ಅಷ್ಟಲ್ಲ ಮಹಾರಾಜ ಶುಕ್ರದೇವರಿಗೆ ಓರ್ಗಣ್ಣಿನ ನೋಟ. ಇದು ನಾವೇನ್ ಕರಿತೀವಿ ಅಂದ್ರೆ ಏಕಾಕ್ಷ ಜೊತೆಗೆ ಲೋಕಾಕ್ಷ ಅಂತ ಕರಿತೀವಿ. ಅಕ್ಷ ಅಂದ್ರೆ ಏನು? ಅಕ್ಷ ಅಂದ್ರೆ ಕಣ್ಣು. ಇದನ್ನ ಏಕಾಕ್ಷ ಜೊತೆ ಲೋಕಾಕ್ಷ ಅಂತ ಕರಿತೀವಿ. ಏಕಾಕ್ಷ ಅಂದ್ರೆ ಒಂದೇ ಕಣ್ಣು ಹುಲ್ಲೋನು ಶುಕ್ರಾಚಾರ್ಯ. ಲೋಕಾಕ್ಷ ಅಂದ್ರೆ ಇಡೀ ಪ್ರಪಂಚವನ್ನೇ ಬಲ್ಲವನು ಶುಕ್ರಾಚಾರ್ಯರ ನೀತಿ. ನಿಯತ್ತಿನ ದಿನಗಳ ಬೆಳಗ್ಗೆ ಎದ್ರೆ ಹಬ್ಬ, ಹರಿದಿನ, ಹುಣ್ಣಿಮೆ, ಅಮಾವಾಸ್ಯೆ ಆಚರಣೆ ಮಾಡ್ತಾ ಇದೀವಲ್ಲ, ಇದು ಯಾರಿಂದ ಅಂದ್ರೆ ಶುಕ್ರಾಚಾರ್ಯರ ನಿಯತಿನಿಂದಲೇ. ಅಷ್ಟಲ್ಲ ಮಹಾರಾಜ, ಕಲಿಗಾಲದಲ್ಲಿ ಮಾನವನಿಗೆ ಶುಕ್ರ ಸೇರಬೇಕು. ಮಾನವ ಶುಕ್ರ ಸೇರಿದಲ್ಲಿ ಮನುಷ್ಯನಿಗೆ ಬೆಳ್ಳಿ ಸಿಗೋದು, ಬಂಗಾರ ಸಿಗೋದು ಯಾವಾಗ ಅಂದ್ರೆ ಶುಕ್ರ ಸಿದ್ದಾಗ. ಎಂತ ಶುಕ್ರ ಅಂದ್ರೆ ಈಗ ಶನಿರಾಜ ಅಂತ ಹೇಳ್ತಿರೇನ ಬಡಭಕ್ತಿನ ಮಾಡಿಸ್ತಾ ಇದ್ದಾರೆ. ಯಾರು? ಸಿದ್ಧಲಿಂಗಯ್ಯನವರು ಮತ್ತು ಕುಟುಂಬ ವರ್ಗದವರು ಇಂಥ ಶುಕ್ರ ಬಂದ್ರೆ ಬರ್ಬೋದು, ಬೆಳ್ಳಿ ಬಂಗಾರ ಸಿಗ್ಬೋದು, ಹೊಡೆದು ಹೊಡಿಬೋದು, ಹೊಡೆದಿರ್ಬೋದು. ನಮ್ಮಂದರೆ ನೋಡಿ ಎಲ್ಲ ನಮ್ಮಂದರೆ ಸಿಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ, ನಯ ಇಲ್ಲ, ವಿನಯ ಇಲ್ಲ, ನಾಜಿಕ್ ಇಲ್ಲ, ಇಂಥ ಹೊಡೆಲ್ಲ. ಶುಕ್ರ ಸಿದ್ಧರೆ ಮಾತ್ರ ಆಗಾಗ ಬೆಳ್ಳಿ ಬಂಗಾರ ಸಿಗ್ತಾ ಇರ್ತದೆ. ನೆಲಕಣದ ಕಣ ನಿಂಚು ಸಿಕ್ತು ಅಂತ ಎಂತವರಿಗೆ ಮನೆ ಕಟನ ಅಂತ ನಿಮಗೆ ಹಣ ಸಿಕ್ತು, ಅದಕ್ಕೆ ಡೂಪ್ಲೆಕ್ಸ್ ಕಟ್ಟಿಸ್ತೇ ಅಂತ ಎಂತವರಿಗೆ ನಿಜವಾದ ಶುಕ್ರ ಸಿದ್ಧರಿಗೆ ಆಗಾಗ ಬೆಳ್ಳಿ ಬಂಗಾರ ಸಿಗೋದು ಉಂಟು. ಶುಕ್ರ ಇದ್ದವರಿಗೆ ನಮ್ಮಂತ ಪಾಪಳಿಗೂ ಸಿಗ್ತಿರ್ತವೆ. ಸೈಕಲ್ ನಟ್ಟು ಬೋಲ್ಟು ಇಲ್ಲಿ ರೋಡಲ್ಲಿ ಸದಾ ಬಿದ್ದಾಗಿರ್ತಾವಲ್ಲ, ಎಲ್ಲಿ ಸಿಗೋದು ಬಿಡದಂತ ಶುಕ್ರದವರು ಹುಣ್ಣಿಮೆ ಬೆಡ್ಕೋ. ಇದು ಹೇಳ್ತಾ ಇದ್ದಾನೆ. ಶುಕ್ರದವರು ಮಾನವ ರಾಶಿ ಒಳನಾಗಿ ಬಂದಿದ್ದರೆ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ರೂಪ ಹೇಗಪ್ಪ ಅಂದ್ರೆ ಪರರಷ್ಟು ತಾನಾಗಿ ಬಂದು ಸೇರುವಂತೆ, ಲಾಟ್ರಿಯಲ್ಲಿ ಲಾಭ ಬರುವಂತೆ, ಲಾಭ ಬರುವಂತೆ, ಲಾಭ ಬರುವಂತೆ, ಲಾಭ ಬರುವಂತೆ, ಕೆಲಸಗಳಲ್ಲಿ ಲಾಭ ಬರುವಂತೆ, ಲಾಭ ಕೊಟ್ಟ ಮನುಷ್ಯನನ್ನ ದಿನೇ ಧನಿಕನಾಗಿ ಕಾಪಾಡಬಲ್ಲ ಸತ್ಯವಾಲ್ ಒಳ್ಳೆನಾಗಿ ಬಂದಿದ್ದಾರೆ. ಅದೇ ಶುಕ್ರದಲ್ಲಿ ಮಾನವ ರಾಶಿಗೆ ಕುರುನಾಗಿ ಬಂದಿದ್ದೆ. ಆದ್ರೆ ಬೆಳಗ್ಗೆ ಎದ್ರೆ ಯಾವ ಮನುಷ್ಯ ಯಾವಲ್ಲ ಬರೀ ಸುಳ್ಳು ಹೇಳೋದು, ಈ ಮಾಟ ಮಾಡೋದು, ಈ ಶೂನ್ಯ ಮಾಡೋದು, ಉಳಿಮಿದ ಬೆಂಕಿ ಇಕ್ಕೋದು, ಪಾನಿಕ್ಕಿದ್ದ ಬದಲಾಯಿಸೋದು, ಫಲಾಮೃತ ವೃಕ್ಷ ಕೆಲ್ಸೋದು, ಸುಳ್ಳು ಮಂತ್ರ ಹೇಳೋದು, ಸುಳ್ಳು ಪತ್ರ ಬರೆಯೋದು, ಅಪ್ರಮಾಣ ನಡೆಯೋದು, ಅದಕ್ಕೆಲ್ಲ ಮುಳ್ಳ ಹಾಕೋದು, ನೆರೆ ಹೊರವರಿಗೆ ಯಾವಲ್ಲ ಬರೀ ಸುಮ್ಮನೆ ತೊಂದರೆ ಕೊಡೋದು, ಅಣ್ತಮ್ಮರಿಗೆಲ್ಲ ಮೋಸ ಮಾಡೋದು, ಇದೊಳಗೆ ಯಾವ ಮನುಷ್ಯ ಮಾಡ್ದನೋ ಆತ ಮನುಷ್ಯ ಎಷ್ಟೇ ಧನಿಕನಾಗಿದ್ರು ಸಹ ಕೆಲವು ದಿನದಲ್ಲಿ ಧನಿಕನಾಗಿ ಬೇಕಾದ್ರೆ ಕಾಡ್ತಾನೆ ಶುಕ್ರದೇವ. ಬಿಡದಂತೆ ಶುಕ್ರದೇವ ಹರಮ ಬಡಕ ಮಹಾರಾಜ ಭಾರ್ಗವ ಗೋತ್ರಕ್ಕೆ ಸೇರುವವನು. ಪೂಜಿಸುವಾಗ ಗ್ರಹಗಳಲ್ಲಿ ಪೂರ್ವವಾಗಲಾದ ಪೂಜಿಸಿ, ವಸ್ತ್ರಗಳಲ್ಲಿ ಬಿಳಿ ವಸ್ತ್ರವನ್ನ ಆದಿಟ್ಟು, ನವರತ್ನಗಳಲ್ಲಿ ವಜ್ರವನ್ನ ಧರಿಸಿ, ಬಿಳಿ ತಾವರವನ್ನ ಆದಿಟ್ಟು, ಧನುಷ್ವಾಗಮಿ ಹಬ್ಬ ತುಲಾ ವೃಷಭ ರಾಶಿಗೆ ಅಧಿಪತಿಯಾಗಿದ್ದಾನೆ. ಕುದುರೆಯನ್ನು ವಾಹನಾಗಿ ಮಾಡಿಕೊಂಡಿದ್ದಾರೆ. ಧಾನ್ಯ ಅಂದ್ರೆ ಕಡ್ಲೆ ಅವರೇ ಮಾಡಿ ಔದುಂಬರ ಎಲೆನಾದಿಟ್ಟು, ಔದುಂಬರ ಎಲೆ ಅಂದ್ರೆ ಹತ್ತಿ ಎಲೆನಾದಿಟ್ಟು ಅಲ್ವ, ಹತ್ತಿ ಎಲೆನಾದಿಟ್ಟು ಶುಕ್ರದೇವರು ಕೂಡ ನಮ್ಮ ಮನೆಯಲ್ಲೇ ವಾಸವಾಗಿರ್ತಾರೆ. ಎಲ್ಲಿ ಅಂದ್ರೆ ಕುಬೇರನ ಮನೆಯಲ್ಲಿ. ಶುಕ್ರದೇವರು ಕೂಡ ಹೆಂಡತಿ ಇದ್ದಲೆ ಸುಕೀರ್ತಿ ಎಂಬುದಾಗಿ ಭಕ್ತಿಯಿಂದ ಶುಕ್ರದೇವರಿಗೆ ಮಂತ್ರೇ ಗುರು ಸಾಂಸಂ ಪ್ರಣವಚ ಮಹಾರಾಂಗ ಗ್ರಹಣಾಂಚ ಪೀಡಂ ಹರತಮೇ ಮೃಗಂ ನಿನ್ನ ರಾಜ್ಯದಲ್ಲಿ ನಿಮ್ಮ ಮನೆಗಳಲ್ಲಿ ಐಶ್ವರ್ಯ ಲಕ್ಷ್ಮಿ ಮನೆಯಲ್ಲಿ ಹೇಗೆ ಮಾಡ್ತಾನೆ ಅಂದ್ರೆ ನಾಟ್ಯವಾಡುವಂತೆ ಕಾಪಾಡ್ತಾನೆ. ಹೊರಗೆ ಪಡ್ಕೊಂತ ಯಾವ ಹೇಳಿ ವಿಕ್ರಮರಾಜನು ರತ್ನ ಸಿಂಹಾಸನದಿಂದ ಕೆಳಗಡೆ ಬಂದು ನಿಂತಲ್ಲ ಅದು ಶುಕ್ರದೇವರಿಗೆ ಸಾಷ್ಟಾಂಗ ವಂದನೆಯನ್ನು ಸಲ್ಲಿಸಿದ್ದಾರೆ.